ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನೀವೆಲ್ಲ ತುಂಬ ದಿನದಿಂದ ಸೆಜಿಲಿಟಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ತಿಳ್ಕೋಬೇಕು ಅಂತ ಕಾಯ್ತಾನೆ ಇದ್ರಿ. ನಾನೇ ಸ್ವಲ್ಪ ಬ್ಯುಸಿ ಆದ ಕಾರಣ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಲೇಟ್ ಆಯಿತು. ಇವತ್ತು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಎಜುಕೇಷನ್ ಏನಾಗಿರಬೇಕು, ಪ್ರೊಸೆಸ್ ಹೇಗಿರುತ್ತೆ, ಆಮೇಲೆ ಸ್ಯಾಲ್ರಿ ಏನು, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ ಸ್ಯಾಲ್ರಿ, ಆಮೇಲೆ ಶಿಫ್ಟ್ ಬಗ್ಗೆ, ಟೈಮಿಂಗ್ಸ್ ಬಗ್ಗೆ, ಇಂಟರ್ವ್ಯೂ ಹೇಗೆ ತಗೋತಾರೆ, ಎಲ್ಲ ಡೀಟೇಲ್ಸನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮೇನ್ ರೀಸನ್ ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ, ಆದರೆ ನನಗೆ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ. ಫ್ರೀ ಇದ್ದಾಗ, ಮೊಬೈಲ್ ಕೈಲಿದ್ದಾಗ, ಟೆಕ್ಸ್ಟ್ ಮೆಸೇಜ್ ಬಂದಾಗ ನಾನು ರಿಪ್ಲೈ ಮಾಡ್ತೀನಿ. ಕೆಲವೊಂದು ಸರಿ 2-3 ಮೆಸೇಜ್ ಒಟ್ಟಿಗೆ ಕೇಳಿದಾಗ ನೀವು ಕೆಲವೊಂದು ಸ್ಕಿಪ್ ಆಗುವಂಥ ಚಾನ್ಸ್ ಇರುತ್ತೆ. ಆ ಥರ ಆಗಬಾರ್ದು. ಎಲ್ಲರಿಗೂ ಎಲ್ಲ ಇನ್ಫಾರ್ಮೇಷನ್ ಒಟ್ಟಿಗೆ ಸಿಗಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಯಾಕಂದರೆ ಅಷ್ಟು ಜನ ಕೇಳಿದ್ರಲ್ಲಿ ನಾನು ಕೆಲವು ಕ್ವಶನ್ಗೆ ಫಿಲ್ಟ್ರ್ ಮಾಡಿ, ಅಂದರೆ ಮೋಸ್ಟ್ ಕಾಮನ್ ಕ್ವಶನನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಇವತ್ತು ಆನ್ಸರ್ ಕೊಡಬೇಕು ಅಂತ ರೆಡಿಯಾಗಿ ಬಂದಿದ್ದೀನಿ. ಅದಕ್ಕೆ ಫುಲ್ ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಮೊದಲು ನಿಮಗೆ ಜಾಬ್ ಅಂದರೆ ಏನು ಅಂತ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಜಾಯ್ನಿಂಗ್ ಅದರ್ಸ್ ಬಿಸ್ನೆಸ್, ಅದನ್ನು ಜಾಬ್ ಅಂತ ಕರೀತಾರೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಓಡ್ಬೋದು, ಸೆಜಿಲಿಟಿಯಲ್ಲಿ ಏನು ಬಿಸ್ನೆಸ್ ಮಾಡ್ತಾರೆ ಅಂತ. ಹೇಳ್ತೀನಿ ಕೇಳಿ. ವಿ ವರ್ಕ್ ಎಸ್ ಪಾರ್ಟ್ ಆಫ್ US ಹೆಲ್ತ್ ಕೇರ್ ಸಿಸ್ಟಮ್, ಮೇನ್ಲಿ ಫೋಕಸ್ ಆನ್ ಹೆಲ್ತ್ ಇನ್ಶೂರೆನ್ಸೇ ನಮ್ಮದು ಮೇನ್ ಅಲ್ಲಿ ಕೆಲಸ ಇರೋದು. ಅಂದರೆ ನೀವು ಅಂದ್ಕೋಬೋದು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಇಲ್ಲೆಲ್ಲ ಬಂದು ಪಾಲಿಸಿ ಮಾಡಿ ಅಂತ, ಆ ಥರ ಏನೂ ಇರಲ್ಲ. ಅದೆಲ್ಲ ಸಿಸ್ಟಮ್ ವರ್ಕ್ ಇರುತ್ತೆ. ಮತ್ತು US ಕ್ಲೈಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಇಂಗ್ಲೀಷೆಲ್ಲ ಕಮ್ಯುನಿಕೇಷನ್ನು ಮತ್ತು ಸ್ವಲ್ಪ ನಾಲೆಜ್ ಬೇಕಾಗುತ್ತೆ. ಅದು ನಾನು ಮುಂದೆ ಹೇಳ್ತೀನಿ ನಿಮಗೆ. ಈಗ ನೀವು US ಹೆಲ್ತ್ ಕೇರ್ ಅಂದಿದ್ದೆ ಒಂದು ಸರಿಗೆ ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕಾಗತ್ತಾ ಆ ಥರ ಅಂದ್ಕೋಬೇಡಿ. ಯಾಕಂದರೆ ಇಂಟರ್ವ್ಯೂ ಆದಮೇಲೆ ಅವ್ರು ನೋಡೇ ತೊಗೊಂಡಿರ್ತಾರಲ್ವ ಇಂಟರ್ವ್ಯೂನ, ನೀವು ಕೆಪಾಸಿಟಿ ಇದೆಯೋ, ಎಬಿಲಿಟಿ ಇದೆಯೋ ಇಲ್ಲ ಅಂತ ನೋಡಿ ತೊಗೊಂಡಿರ್ತಾರೆ. ಹಾಗಾಗಿ ನೀವು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಟ್ರೈನಿಂಗ್ ಇರುತ್ತೆ, 6 ಮಂತ್ ಟ್ರೈನಿಂಗ್ ಇರುತ್ತೆ. ಅದು ಕೊಟ್ಟ ಮೇಲೆ ಟ್ರೈನಿಂಗ್ ಸರಿ ಕೇಳಿಕೊಂಡ್ರೆ ನೀವು ಆರಾಮ್ಸೆ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಇನ್ನೊಂದು ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ, ಇದು ಮಲ್ಟಿನ್ಯಾಷನಲ್ ಕಂಪ್ನಿ. ಇಂಡಿಯಾದಲ್ಲಷ್ಟೇ ಅಲ್ಲ, ಇಂಡಿಯಾ ಬಿಟ್ಟು US ಅಲ್ಲೂ ಇದೆ, ಇನ್ನು ಕೆಲವು ಲೊಕೇಶನ್ನಲ್ಲಿದೆ. ಅದ್ರ ಜೊತೆ ಇಂಡಿಯಾ ಒಳಗಡೆ ನೋಡಬೇಕಂದ್ರೆ ಕರ್ನಾಟಕ ಬಿಟ್ಟು ಇನ್ನು ಕೆಲವೊಂದು ಬ್ರಾಂಚಸ್ ಕೂಡ ಇದೆ. ಕೊಯಂಬತ್ತೂರಲ್ಲಿದೆ, ಮುಂಬೈಯಲ್ಲಿದೆ, ಹಾಗೆ ಒಂದು ಕೆಲವು ಲೊಕೇಶನ್ ಇದೆ. ಇನ್ನು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲೂ ಕೂಡ ಸುಮಾರು ಲೊಕೇಶನಲ್ಲಿ ಕಂಪ್ನಿ ಇದೆ. ನೀವು ಒಂದು ಕಡೆ ಇಂಟರ್ವ್ಯೂ ಕೊಡ್ತೀರಾ, ಅದೇ ಲೊಕೇಶನ್ಗೆ ಹೈಯರ್ ಮಾಡ್ತಾರೆ ಅಂತ ಇಲ್ಲ. ಆಮೇಲೆ ಅವರು ಲೊಕೇಶನ್ನ ಸೆಟ್ ಮಾಡಿ ಹಾಕ್ತಾರೆ. ಎಲ್ಲ ಕಂಪ್ನೀಸಲ್ಲೂ ಸಾಧಾರಣವಾಗಿ 2 ಥರ ಇರುತ್ತೆ. ಒಂದು IT ಸೆಕ್ಷನು, ಇನ್ನೊಂದು ನಾನ್ IT ಅಂದರೆ ಕೋಡಿಂಗ್ ಮಾಡಿದವರು, ಇಂಜಿನಿಯರ್ಸು, ಅವರಿಗೆ ಜಾಸ್ತಿ ತೊಗೋತಾರೆ. ಹಾಗಾಗಿ ಅದು ಮತ್ತು ಎಲ್ಲ ಟೈಮಿಗೂ ಕರೆಯಲ್ಲ, ಕೆಲವೊಂದು ಟೈಮ್ ಮಾತ್ರ ಕಾಲ್ ಫಾರ್ಮ್ ಇರುತ್ತೆ. ಆ್ಯಕ್ಚುಲಿ ಯಾವಾಗಲೂ ಕಾಲ್ ಫಾರ್ಮ್ ಮಾಡೋದು ನಾನ್ IT ಸೆಕ್ಷನಿಗೆ. ಎಲ್ಲ ಕಂಪ್ನೀಸಲ್ಲೂ ಜಾಸ್ತಿ ಹೈರಿಂಗ್ಸ್ ಇರೋದು. ನಾನಿವತ್ತು ನಿಮಗೆ ನಾನ್ IT ಬಗ್ಗೆ ಹೇಳ್ತೀನಿ, ಯಾವ ಥರ ಏನು ಪ್ರೊಸೆಸ್ ಇರುತ್ತೆ ಅಂತ. IT ಒಳಗಡೆ ಬಂದರೆ ಅದರಲ್ಲಿ 3 ಇರುತ್ತೆ: ವಾಯ್ಸು, ನಾನ್ ವಾಯ್ಸು, ಸೆಮಿ ವಾಯ್ಸ್ ಅಂತ. ವಾಯ್ಸ್ ಅಂದರೆ ಫುಲ್ ಕಾಲ್ ಸೆಂಟ್ರು, ಫುಲ್ ಕಾಲ್ ಮಾಡ್ತಾನೆ ಇರಬೇಕು. ನಾನ್ ವಾಯ್ಸ್ ಅಂದರೆ ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನು. ಸೆಮಿ ವಾಯ್ಸ್ ಅಂದರೆ ಆ ಕಡೆಗೆ ಸ್ವಲ್ಪ ಡಾಕ್ಯುಮೆಂಟ್ ನೋಡೋದು, ಸ್ವಲ್ಪ ಕಾಲ್ ಅಟೆಂಡ್ ಮಾಡೋದು, ಆ ಥರ ಇರುತ್ತೆ. ನೀವು ಕೇಳ್ಬೋದು ಯಾವುದಕ್ಕೆ ಹೈರಿಂಗ್ ನಡೀತಾ ಇದೆ ಅಂತ. ನಾನು ಹೇಳ್ತೀನಿ ನಾನ್ ವಾಯ್ಸ್ ಅಂತ. ಯಾಕಂದರೆ 80% ನಮ್ಮ ಕಂಪ್ನಿನಲ್ಲಿ ನಾನ್ ವಾಯ್ಸೇ ಹೈರಿಂಗ್ ಆಗ್ತಾ ಇರುತ್ತೆ, ಯಾವಾಗಲೂ ಜಾಸ್ತಿ ಪರ್ಸೆಂಟೇಜ್ ವಾಯ್ಸ್ ಅಂತ ತೆಗೆದ್ರೆ. ಆದರೆ ನಾನು ಈಗ ನಾನ್ ವಾಯ್ಸ್ ಅಂಥೇಳಿ ನೀವು ಒಂದು 2 ವಾರ ಬಿಟ್ಟೇನಾದರೂ ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋದರೆ ಅಲ್ಲಿ ವಾಯ್ಸ್ ಕೂಡ ತೊಗೋಬೋದು. ಹೇಳಿಕ್ಕೆ ಬರಲ್ಲ, ಅವ್ರಿಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ಹೈಯರ್ ಮಾಡ್ತಾ ಇರ್ತಾರೆ. ಆಮೇಲೆ ನಿಮಗೆ ಮೇನ್ ಕ್ವಶನ್ ಬರ್ಬೋದು, ಅಯ್ಯೋ ಇಷ್ಟೆಲ್ಲ ಹೌದು, ಫಸ್ಟ್ ಫೇಸೇ ಇಂಟರ್ವ್ಯೂ ಇರುತ್ತೆ, ಅದನ್ನು ಹೇಗೆ ನಾವು ಪಾಸ್ ಮಾಡ್ಕೊಳ್ಳೋದು ಅಂತ. ಇಂಟರ್ವ್ಯೂ ನಾನ್ ವಾಯ್ಸ್ಗಾದರೆ 3 ರೌಂಡ್ ಇರುತ್ತೆ, ವಾಯ್ಸಿಗಾದರೆ 4 ರೌಂಡ್ ಇರುತ್ತೆ. ಯಾಕಂದರೆ ಸ್ವಲ್ಪ ಕಮ್ಯುನಿಕೇಷನ್ ಎಲ್ಲ ಟೆಸ್ಟ್ ಮಾಡಬೇಕಲ್ಲ, 1 ರೌಂಡ್ ಎಕ್ಸ್ಟ್ರಾ ಇರುತ್ತೆ. ನಾನು ನಾನ್ ವಾಯ್ಸ್ ಬಗ್ಗೆ ಹೇಳ್ತೀನಿ. 3 ರೌಂಡ್ ಇಂಟರ್ವ್ಯೂ ಏನಿರುತ್ತೆ ಅಂದರೆ, ಫಸ್ಟ್ನೇದು HR ರೌಂಡ್ ಇರುತ್ತೆ, ಆಮೇಲೆ ಅಸೆಸ್ಮೆಂಟ್ ಇರುತ್ತೆ, ಲಾಸ್ಟಿಗೆ ಮ್ಯಾನೇಜರ್ ರೌಂಡ್ ಇರುತ್ತೆ. ತುಂಬ ಜನ ಇಂಟರ್ವ್ಯೂ ಅನ್ನೋ ಶಬ್ದ ಕೇಳಿದ್ರೇ ಸ್ವಲ್ಪ ಭಯ ಪಡ್ತಾರೆ. ಏನಿರ್ಬೋದು, ಏನು ಕೇಳ್ತಾರೆ, ನನಗೆ ಅಷ್ಟೊಂದೇನು ಇಂಗ್ಲೀಷ್ ಚೆನ್ನಾಗಿ ಬರಲ್ಲ ಅಂತ. ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಫಸ್ಟು HR ರೌಂಡ್ ಇರುತ್ತಲ್ಲ, ಅದರಲ್ಲಿ ಏನು ನೋಡ್ತಾರೆ, HR ಜಸ್ಟು ಸ್ಕ್ರೀನಿಂಗ್ ಮಾಡ್ತಾರೆ ನಿಮ್ಮನ್ನ. ಅಂದರೆ
ನೀವು ಕಾನ್ಫಿಡೆನ್ಸ್ ಆಗಿದ್ದೀರಾ, ಆಮೇಲೆ ಸ್ವಲ್ಪ ಇಂಗ್ಲೀಷನ್ನು ಬಾಯಿ ಬಿಟ್ಟು ಮಾತಾಡ್ತೀರಾ, ತಪ್ಪಿರಲಿ ಸರಿ ಇರಲಿ ಮಾತಾಡ್ತೀರಾ, ಕಾನ್ಫಿಡೆನ್ಸ್ ನೋಡ್ತಾರೆ. ಅದರಲ್ಲಿ ಜಸ್ಟ್ ಕ್ವಶನ್ ಯಾವ್ದು ಕೇಳ್ತಾರೆ ಅಂದರೆ ನಿಮ್ಮ ಬಗ್ಗೆ, ನಿಮ್ಮದು ಎಜುಕೇಷನ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಕೇಳ್ಬೋದು. ಜಸ್ಟ್ ಚೆಕ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಆಗಿದ್ದೀರಾ ಮತ್ತು ಸ್ವಲ್ಪ ಮಾತಾಡ್ತೀರಾ ಅಂಥೇಳಿ ಅಷ್ಟು ಮಾಡಿಬಿಟ್ರೆ ನಿಮ್ಗೆ ಆ ರೌಂಡು ಆರಾಮ್ಸೆ ಕ್ಲಿಯರ್ ಆಗುತ್ತೆ. ಅಸಿಸ್ಮೆಂಟಲ್ಲೇ ತುಂಬ ಜನ ಸಿಕ್ಕಾಕೊಬಿಡೋದು, ಅದಕ್ಕೆ ಆ ರೌಂಡಿಗೆ ತಲೆ ಬಿಸಿ ಮಾಡ್ಕೋತಾರೆ. ಕೆಲವೊಂದು ಕಂಪ್ನೀಲಿ ಫುಲ್ ಡಿಫಿಕಲ್ಟ್ ಅಸೆಸ್ಮೆಂಟ್ ಕೊಡ್ತಾರೆ, ಆದರೆ ನಮ್ಮ ಕಂಪ್ನೀಲಿ ಸೆಜಿಲಿಟಿಲಿ ಆ ಥರ ಏನಿಲ್ಲ. ನಾರ್ಮಲ್ ಅಸೆಸ್ಮೆಂಟ್ ಇರುತ್ತೆ, ಆದರೆ ಭಾಳ ಈಸಿ ಏನಿರಲ್ಲ, ಅದರಲ್ಲೂ ಫೇಲ್ ಆಗೋರು ಇದ್ದಾರೆ. ಆದರೆ ನೀವು ಮನ್ಸು ಮಾಡಿದ್ರೆ ಪಾಸ್ ಮಾಡ್ಬೋದು. ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಹೆಚ್ಚಿನದಾಗಿ ಏನು ಮೂರು ವೆರೈಟಿ ಇದೆ. ಒಂದು ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು, ಆಮೇಲೆ ರೀಸ್ನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಅದಿರುತ್ತೆ, ಆಮೇಲೆ ಇದು ಇಂಗ್ಲೀಷ್ ಬಗ್ಗೆ ಇರುತ್ತೆ. ಅಂದರೆ ಗೊತ್ತಲ್ಲ ನಿಮಗೆ ಯಾವ ಥರ ಅಂದರೆ ಕಂಪ್ಯೂಟರ್ ಬಗ್ಗೆ ಹೇಳ್ತೀನಿ. ಫಸ್ಟು ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ನೀವು ಪಾಸ್ ಆಗಬೇಕಂದ್ರೆ ಹೆಚ್ಚು ಶಾರ್ಟ್ಕಟ್ ಕೀಸ್ ನೋಡಿ, ಅದು ಜಾಸ್ತಿ ಬರುತ್ತೆ. ಆಮೇಲೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕು. ಕ್ವಶನ್ ಓದಿ, ಆಮೇಲೆ ಆಪ್ಷನ್ ಇರುತ್ತೆ, ಅದು ಓದಿ ನಿಮಗೆ ಸಾಧಾರಣ ಗೊತ್ತಾಗುತ್ತೆ. ಯಾಕಂದರೆ 10th ಸಬ್ಜೆಕ್ಟ್ ಇರುತ್ತಲ್ಲ, ಹಾಗಾಗಿ ಕಂಪ್ಯೂಟರ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಂತಿಲ್ಲ ನಾಲೆಡ್ಜು. ಆಮೇಲೆ ಇಂಗ್ಲೀಷ್ ಬಗ್ಗೆ ಅಂದರೆ ಗ್ರಾಮರನ್ನೇ ಕೇಳೋದು ಜಾಸ್ತಿ. ಅದ್ರ ಬಿಟ್ಟು ಆ ಕಡೆ ಈ ಕಡೆ ನೀವು ಸೆಂಟೆನ್ಸ್ ಓದಿದಾಗ ನಿಮಗೆ ಆನ್ಸರ್ ಗೊತ್ತಾಗತ್ತೆ. ಗ್ರಾಮರ್ ಅಂದರೆ ಈಗ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರು, ಇದು ಮೂರನ್ನು ಸರಿಯಾಗಿ ನೋಡ್ಕೊಳ್ಳಿ. ಅದರಲ್ಲಿ ಈ ಥರ ಒಂದು ಸೆಂಟೆನ್ಸ್ ಕೊಟ್ಟು ಮಧ್ಯದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇರುತ್ತೆ. ವರ್ಬ್ಸ್ ಆಗಿರ್ಬೋದು, ಕೆಲವೊಂದು ಪ್ರಿಪೋಸಿಷನ್ ಆಗಿರ್ಬೋದು, ಯಾವ್ದು ತುಂಬಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗಿ, ಅದೆಲ್ಲ ಆರ್ಟಿಕಲ್ಸ್ ಎಲ್ಲ ನೋಡ್ಕೊಂಡು ಹೋಗಿ. ಇಂಗ್ಲೀಷ್ ಕೂಡ ಆರಾಮಾಗಿ ಪಾಸ್ ಆಗ್ಬೋದು. ಅದರಲ್ಲಿ ಸ್ವಲ್ಪ ಕಷ್ಟ ಅಂದರೆ ರೀಸ್ನಿಂಗ್ ಆ್ಯಪ್ಟಿಟ್ಯೂಡು. ಅದರಲ್ಲಿ ಏನಂದರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಲಾಜಿಕಲ್ ಥಿಂಕ್ ಮಾಡ್ತೀರಾ ಅಂತ ನೋಡೋ ಸಲುವಾಗಿ ಈ ಸ್ಟೆಪ್ ಇಡ್ತಾರೆ. ಮತ್ತು ಜಾಸ್ತಿ ಜನ ಅಪ್ಲೈ ಮಾಡಿರ್ತಾರಲ್ಲ, ಅವರನ್ನು ಕಡಿಮೆ ಮಾಡಲಿಕ್ಕಂತ ಇರೋದೇ ಈ ಅಸೆಸ್ಮೆಂಟ್ ರೌಂಡು. ತುಂಬ ಜನ ಫೇಲ್ ಆಗಿಬಿಡ್ತಾರಲ್ಲ ಅಂತ. ಈ ರೌಂಡ್ನಲ್ಲಿ ಅಸೆಸ್ಮೆಂಟಲ್ಲಿ ರೀಸ್ನಿಂಗ್ ಆ್ಯಪ್ಟಿಟ್ಯೂಡ್ ಪಾಸ್ ಆಗಬೇಕಂದ್ರೆ ನೀವು ಯೂಟ್ಯೂಬಲ್ಲಿ ಹೋಗಿ ರೀಸ್ನಿಂಗ್ ಆ್ಯಪ್ಟಿಟ್ಯೂಡು ಬೇಸಿಕ್ ಟಾಪಿಕ್ಸ್ ಅಂತ ತೆಕ್ಕೊಳ್ಳಿ. ಅದರಲ್ಲಿ ಒಂದೊಂದೇ ಟಾಪಿಕ್ಕನ್ನು ಕವರ್ ಮಾಡಿ. ಒಂದು ಎವ್ರೇಜು, ಸಮ್ಮು, ಆ ಥರ ತುಂಬ ಇರುತ್ತಲ್ಲ, ಆ ಥರದ್ದೆಲ್ಲ ನೋಡ್ಕೊಳ್ಳಿ. ಆಯಿತು, ಅದಿಷ್ಟು ಆಗಿಬಿಟ್ರೆ ಅಸೆಸ್ಮೆಂಟ್ ಕ್ಲಿಯರ್ ಆಗುತ್ತೆ. ಅಸೆಸ್ಮೆಂಟ್ ಆದಮೇಲೆ ಏನು, ಲಾಸ್ಟ್ ಫೈನಲ್ ರೌಂಡ್ ಒಂದು ಸ್ಟೆಪ್ ಇರುತ್ತೆ ಜಾಬ್ ಪಡೀಲಿಕ್ಕೆ, ಅದೇ ಮ್ಯಾನೇಜರ್ ರೌಂಡು. ಮ್ಯಾನೇಜರೇ ಬಂದು ಕ್ವಶನ್ ಕೇಳ್ತಾರೆ. ಹಾಗಂತ ಟೆನ್ಷನ್ ಆಗೋ ಅವಶ್ಯಕತೆ ಏನಿಲ್ಲ. ಇವರು ಚೆಕ್ ಮಾಡೋದು ಬೇಸಿಕ್ ಕಮ್ಯುನಿಕೇಷನ್ ಹೇಗಿದೆ ಅಂತ ನೋಡ್ತಾರೆ, ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್, ಆ್ಯಟಿಟ್ಯೂಡ್ ಹೇಗಿದೆ ಅಂತ. ಒಬ್ಬೊಬ್ರು ಹೇಗೆಲ್ಲ ಆನ್ಸರ್ ಕೊಡ್ತಾರಲ್ಲ, ಅದರಲ್ಲಿ ಅವ್ರದ್ದೊಂದು ಆ್ಯಟಿಟ್ಯೂಡ್ ಗೊತ್ತಾಗ್ಬಿಡತ್ತೆ, ಇವರೊಂಥರ ಹಾರ್ಶ್ ಸ್ವಭಾವದವರು ಅಂತ. ಅವರನ್ನೆಲ್ಲ ರಿಜೆಕ್ಟ್ ಮಾಡಿ ಹೊತ್ತಾಕ್ತಾರೆ. ಆಮೇಲೆ ನಿಮ್ಮ ಅಟೈರ್ ನೋಡ್ತಾರೆ. ಹಿಂಗೆ ಇಂಟರ್ವ್ಯೂಗೆ ಬಂದಾಗ ರಂಗಿಲ ಶರ್ಟು, ಆಮೇಲೆ ಏನೇನೋ ಗೌನು ಅದು ಇದು ಎಲ್ಲ ಹಾಕ್ಕೊಂಡು ಹೋಗಬೇಡಿ. ನಾರ್ಮಲಾಗಿ ಬಾಯ್ಸು ಫಾರ್ಮಲ್ಸ್ ಹಾಕ್ಕೊಂಡು ಹೋಗಿ, ಶೂ ಕಂಪಲ್ಸರಿ ಹಾಕ್ಕೊಳ್ಳಿ, ತಲೆ ಸರಿಯಾಗಿ ಬಾಚ್ಕೊಳ್ಳಿ ಅಷ್ಟೇ. ಗರ್ಲ್ಸು ಕೂಡ ತುಂಬ ಲಿಪ್ಸ್ಟಿಕ್ಕೆಲ್ಲ ಹಚ್ಕೊಂಡು ಫುಲ್ಲು ಕೂದಲನ್ನೆಲ್ಲ ಕೆದ್ರಕೊಂಡು ಹೋಗಬೇಡಿ. ನೀಟಾಗಿ ರಬ್ಬರಿಂದ ಕೂದಲನ್ನ ಕಟ್ಕೊಳ್ಳಿ. ಆಮೇಲೆ ಹಿಂಗೆ ನೇಲ್ ಪಾಲಿಶ್ ಎಲ್ಲ ಕಲರ್ ಜಿಂಗಿಲೆಲ್ಲ ಹಾಕ್ಕೊಂಡು ಹೋಗಬೇಡಿ. ಎಲ್ಲ ನೇಲ್ ಪಾಲಿಶ್ ಇದ್ದರೆ ರಿಮೂವ್ ಮಾಡಿ. ಆಮೇಲೆ ಕಾಟನ್ ಅಥವಾ ನಾರ್ಮಲ್ ಕುರ್ತಾ, ಒಟ್ಟಿನಲ್ಲಿ ಕಲರ್ ಇಲ್ಲದೆ ಸಿಂಪಲ್ ಆಗಿರುವಂಥ ಕುರ್ತಾ ಹಾಕ್ಕೊಂಡು ಹೋಗಿ. ರಿಂಗು ಕೂಡ ಎಲ್ಲ ಬೆರಳಿಗೂ ಒಂದೊಂದು ರಿಂಗ್ ಆಗೆಲ್ಲ ಹಾಕ್ಕೊಂಡು ಹೋಗಬೇಡಿ. ಕಂಪ್ನಿ ಒಳಗೆ ಹೋದ್ಮೇಲೆ ಏನು ಬೇಕಾದ್ರೆ ಮಾಡಿ, ಆದರೆ ಒಳಗೆ ಹೋಗೋಕ್ಕಿಂತ ಮೊದಲು ಮಾತ್ರ ಒಂದಿನ ಮಾತ್ರ ಸ್ವಲ್ಪ ನೋಡಿಕೊಂಡು ರೆಡಿ ಹಾಕ್ಕೊಂಡು ಹೋಗಿ. ಮತ್ತು ಇಯರಿಂಗ್ಸು ಇಷ್ಟಿಷ್ಟು ದೊಡ್ಡದೆಲ್ಲ ಹಾಕ್ಕೊಂಡು ಹೋಗಬೇಡಿ. ನಾರ್ಮಲ್ ಫಾರ್ಮಲ್ಲಾಗಿ ಹೇಗೆ ರೆಡಿ ಆಗ್ತಾರೆ ಒಂದು ಐಡಿಯಾ ಇರುತ್ತಲ್ಲ, ಆ ಥರ ಮಾಡ್ಕೊಂಡೋಗಿ. ಅದನ್ನೆಲ್ಲ ನೋಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಅಂದರೆ, ಆಮೇಲೆ ಮೇನ್ ಅಂದರೆ ಕಮಿಟ್ಮೆಂಟು, ಸ್ಟೆಬಿಲಿಟಿ. ಅವರು ನೋಡ್ತಾರೆ ನೀವು ಎಷ್ಟು ವರ್ಷ ಈ ಕಂಪ್ನಿ ಇರ್ಬೋದು, ಆ ಥರ ಕ್ವಶನ್ ಕೇಳ್ತಾರೆ. ಇನ್ನು 5 ಇಯರ್ಸಲ್ಲಿ ನೀವು ನಿಮ್ಮನ್ನು ನೀವೆಲ್ಲಿ ನೋಡಬೇಕು, ಅಥವಾ ನೆಕ್ಸ್ಟ್ ಇಯರ್ಸ್ ನೀವು ಯಾವ ಪೊಸಿಷನಲ್ಲಿ ಇರಲಿಕ್ಕೆ ಇಷ್ಟಪಡ್ತೀರಾ, ಆ ಥರ ನೀವು ಎಷ್ಟು ದಿನ ಇರ್ಬೋದು ಅನ್ನೋದನ್ನು ಚೆಕ್ ಮಾಡ್ತಾರೆ. ಇಲ್ಲ ನೆಕ್ಸ್ಟ್ ವರ್ಷ ನಮ್ಮ ಮದುವೆ ಮಾಡಬೇಕು, ಮದುವೆ ಮಾಡ್ತಾರೆ ಮನೇಲಿ, ಮದುವೆ ಮಾಡ್ತಾರೆ, ಆ ಥರ ಏನಾದರೂ ಗರ್ಲ್ಸ್ ಹೇಳೋಕೆ ಹೋಗಬೇಡಿ. ಏನೇ ಇರಲಿ, ನೀವು ನೆಕ್ಸ್ಟ್ ವರ್ಷ ಕಂಪ್ನಿ ಚೇಂಜ್ ಮಾಡ್ತೀರಿ ಅಂತ ಇದ್ದರೂ ಕೂಡ ಅವ್ರು ಹೇಳಿದ್ಕಲ್ಲ, ಇಲ್ಲ ನಾನಿಂದು 5 ವರ್ಷ ಕಂಪ್ನಿ ಬಿಡೋದಿಲ್ಲ, ಅದು ಯಾವುದೇ ಶಿಫ್ಟ್ ಆಗಲಿ ನಾನು ಅಡ್ಜಸ್ಟ್ ಆಗ್ತೀನಿ, ನನಗೆ ಇದು ನೀಡಿದೆ ಈ ಜಾಬು ಅನ್ನೋ ಥರನೇ ಮಾತಾಡಬೇಕು. ಅವ್ರು ಏನೇ ಹೇಳಿದ್ರು ಓಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಫುಡ್ ಅವ್ರು ಕೇಳ್ಬೋದು, ಪಿ ಜಿಲಿ ಇರ್ತೀರಾ ಅಥವಾ ಊರಿಂದ ಬರಬೇಕಲ್ವ ಇಲ್ಲಿ, ನಿಮ್ಗೆ ಕಷ್ಟ ಆಗಲ್ವ ಅಂತ. ಇಲ್ಲ, ಕಷ್ಟ ಆಗಲ್ಲ, ನಾನು ಆರಾಮ್ಸೆ ಇರ್ತೀನಿ. ಬೆಂಗಳೂರಲ್ಲಿ ನಾನು ಮೊದಲು ಯಾವಾಗಾದರೂ ಬಂದಿದ್ದೆ ಸ್ಟಡೀಸ್ಗೆ,
ಆವಾಗ ನಾನು ಇದ್ದೆ. ಆ ಥರ ಏನಾದರೂ ಸುಮ್ಮನೆ ಹೇಳಿ ಬಿಟ್ಟರೆ ಎಲ್ಲ ಪಾಸಿಟಿವ್ ಆನ್ಸರ್ ಇರಲಿ ಅಂತ ನಾನು ಹೇಳೋದು. ಅಂದರೆ ಎಲ್ಲ ಸುಳ್ಳು ಹೇಳಿ ಅಂತ ಹೇಳ್ತಿಲ್ಲ, ಪಾಸಿಟಿವ್ ಆನ್ಸರ್ ಇದ್ದರೆ ಒಳ್ಳೆಯದು ಎಲ್ಲದಕ್ಕೂ. ಯಾಕಂದರೆ ಎಲ್ಲರೂ ಮಾಡೋದು ಅದನ್ನೇ, ಒಬ್ರೊಬ್ರು ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ನನ್ನ ಫಾಲೋವರ್ಸ್ ಅಲ್ವಾ, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಕೊಟ್ಕೊಂಡು ಹೋಗಿ. ಆಮೇಲೆ ಅವ್ರು ಮತ್ತೇನು ಕೇಳ್ಬೋದು, ಅದೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀರಾ ಅಂತ ಕೇಳ್ತಾರೆ. ಶಿಫ್ಟ್ ಕೇಳ್ತಾರೆ, ರೊಟೇಷ್ನಲ್ ಶಿಫ್ಟ್ ಇರುತ್ತೆ, ಅಡ್ಜಸ್ಟ್ ಆಗ್ತೀರಾ, ಹೆಲ್ತ್ ಪ್ರಾಬ್ಲಮ್ ಬರಲ್ವಾ, ಏನು ಮಾಡಬೇಕು ಅಂತಿದ್ದೀರಾ, ಅಲ್ಟರ್ನೇಟಿವ್ ಹೆಲ್ತ್ಗೆ ಏನು ಮಾಡ್ತೀರಾ, ಆ ಥರ ಸುಮ್ಮನೆ ನಿಮ್ಮ ಕಾನ್ಫಿಡೆನ್ಸ್ನ ಮತ್ತು ನಿಮ್ಮ ಥಿಂಕಿಂಗ್ ಲೆವೆಲ್ನ ಚೆಕ್ ಮಾಡಲಿಕ್ಕೆ ನಾರ್ಮಲಾಗಿ ಉಲ್ಟಪಲ್ಟ ಮಾಡಿ ಕ್ವಶನ್ ಕೇಳ್ತಾರೆ. ಅದನ್ನೇ ಮತ್ತೇನಿಲ್ಲ. ಅದರಲ್ಲಿ ಅವ್ರಿಗೆ ಓಕೆ, ಇವರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ, ಏನೇ ಕೇಳಿದ್ರು ಹೇಳ್ತಾರೆ ಅಂದರೆ ವರ್ಕ್ನೂ ಕೂಡ ಮಾಡ್ತಾರೆ. ಇಷ್ಟು ಬೇಗ ಕಂಪ್ನಿ ಬಿಡೋ ಥರ ಇಲ್ಲ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋತಾರೆ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ನಿಮಗೆ ಶಿಫ್ಟ್ ಬಗ್ಗೆ ಹೇಳ್ತೀನಿ. ರೊಟೇಷ್ನಲ್ ಶಿಫ್ಟ್ ಇರುತ್ತೆ. ರೊಟೇಷ್ನಲ್ ಅಂದರೆ ನೀವು ನೈಟ್ ಶಿಫ್ಟ್ ಅಂತಲೇ ಅನ್ಕೊಬಿಡಬೇಡಿ. ಕೆಲವೊಬ್ಬರಿಗೆ ಲಕ್ ಚೆನ್ನಾಗಿದ್ದರೆ ಬರೀ ಮಾರ್ನಿಂಗ್ ಶಿಫ್ಟ್ ಸಿಗುವಂಥ ಚಾನ್ಸ್ ಕೂಡ ಇದೆ. ನಾನೇ ನೋಡಿದ್ದೀನಿ, ಇನ್ನೂವರೆಗೂ ಕೆಲವೊಬ್ಬರು ಸ್ಟಾರ್ಟಿಂಗಿಂದ ಮಾರ್ನಿಂಗ್ ಶಿಫ್ಟಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರಿಗೆ ಮಿಡ್ ಶಿಫ್ಟ್, ಅಂದರೆ ರೊಟೇಷ್ನಲ್ ಅಂದರೆ ಮಿಡ್ ಶಿಫ್ಟ್ ಇರುತ್ತೆ, ಇನ್ನೊಂದು ನೈಟ್ ಶಿಫ್ಟ್ ಇರುತ್ತೆ, ಅದರಲ್ಲೇ ರೊಟೇಷನ್ ಮಾಡ್ತಾ ಇರ್ತಾರೆ. ಈಗ ನೈಟ್ ಹೋಗೋದಂದರೆ ಹೇಗೆ, ಹುಡುಗಿರಿಗೆಲ್ಲ ಅಂತ ಟೆನ್ಷನ್ ಆಗ್ಬೋದು. ಏನಿಲ್ಲ, ಆರಾಮ್ಸೆ ಹೋಗ್ಬೋದು. ಏನು ಫುಲ್ ಸೆಕ್ಯೂರಿಟಿ ಇರುತ್ತೆ, ಮೊಬೈಲಿಗೆ ಎಲ್ಲ ನಂಬರ್ ಬರುತ್ತೆ ಕ್ಯಾಬಿಂದು, ಅದನ್ನು ನೋಡಿಕೊಂಡು ಕ್ಯಾಬ್ ಹಿಡ್ಕೊಂಡು ಆಫೀಸಿಗೆ ಹೋಗೋದು. ಅಲ್ಲಿ ಬಿಟ್ಮೇಲೂ ಹಾಗೆ ಮೊಬೈಲಿಗೆ ಕ್ಯಾಬ್ ನಂಬರ್ ಬರುತ್ತೆ, ನೋಡ್ಕೊಂಡು ಬರೋದು, ಫುಲ್ ಸೆಕ್ಯೂರಿಟಿ. ಆಮೇಲೆ ರಾತ್ರಿಗೆ ಏನಾಗುತ್ತೆ ಅಂದರೆ ಡೋರ್ ಡ್ರಾಪ್ ಕೊಡ್ತಾರೆ. ಅಂದರೆ ಮನೆ ಬಾಗಿಲುವರೆಗೂ ನೀವೆಲ್ಲಿರ್ತೀರ ಅದೇ ಲೊಕೇಶನ್ನಲ್ಲಿ ಹೋಗಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ, ಅವರು ಬಿಟ್ಟು ಗೇಟ್ವರೆಗೂ ಬಿಟ್ಟು ಬರ್ತಾರೆ. ಇದಂತೂ ನಿಜನೇ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದರಲ್ಲೆಲ್ಲ ಏನೂ ತೊಂದರೆ ಆಗಲ್ಲ. ರೊಟೇಷ್ನಲ್ ಶಿಫ್ಟ್ ಅಂದರೆ ಯಾವ ಥರ ಸೆಕ್ಯೂರಿಟಿ, ನನ್ನ ಲೆಕ್ಕ ಡೇ ಶಿಫ್ಟ್ಗಿಂತ, ಅಂದರೆ ನಮ್ಮ ರೊಟೇಷ್ನಲ್ ಶಿಫ್ಟ್ ಇರೋ ಇದು ಕಂಪ್ನೀಸಲ್ಲಿ ಕ್ಯಾಬ್ ಇರುತ್ತೆ. ಕ್ಯಾಬ್ ಇಲ್ಲದೆ ಇರುವಂತಹ ಡೇ ಶಿಫ್ಟಿಗೆ ಹೋಗೋಕ್ಕಿಂತ, ಈಗ ಒಬ್ಬೊಬ್ರು ಹೋಗ್ತಾರಲ್ಲ ಸ್ಟೋರ್ಸಿಗೆ, ಈ ಸ್ಯಾರಿ ಶಾಪ್ಗೆ, ಅಥವಾ ಸಮ್ ಬ್ಯಾಂಕಿಂಗ್ ವರ್ಕ್ಸ್, ಅವ್ರದ್ದೆಲ್ಲ ಡೇ ಶಿಫ್ಟ್ ಇರುತ್ತೆ. ಆ ಬಸ್ಸೆಲ್ಲ ಹತ್ಕೊಂಡು ಆ ರಶಲ್ಲಿ ಹೋಗೋದಕ್ಕಿಂತ ರೊಟೇಷ್ನಲ್ ಶಿಫ್ಟೇ ಬೆಸ್ಟು. ಯಾಕಂದರೆ ಸಂಜೆ ಹಾಗೆ ಕ್ಯಾಬೇ ಬಂದು ಕರ್ಕೊಂಡು ಹೋಗುತ್ತೆ, ಆಮೇಲೆ ಮಾರ್ನಿಂಗ್ ಬಿಟ್ಟು ಹೋಗುತ್ತೆ. ಆರಾಮದು. ಫಸ್ಟ್ ನಿಮಗೆ ಕಷ್ಟ ಅನಿಸ್ಬೋದು, ಆದರೆ ಹೋಗ್ತಾ ಹೋಗ್ತಾ ಅದೇ ನಿಮ್ಗೆ ಇಷ್ಟ ಆಗುತ್ತೆ. ನನಗೂ ಹಾಗೆ 4 ಗಂಟೆಯಿಂದ ಬೆಳಿಗ್ಗೆ 1 ಗಂಟೆ ಶಿಫ್ಟ್ ಅಂದರೆ ಇಷ್ಟ. ಬೆಳಿಗ್ಗೆ ನಮ್ಮ ಕೆಲಸನೆಲ್ಲ ಮಾಡ್ಕೋಬೋದು, ಆಮೇಲೆ ರಾತ್ರಿಗೆ ವರ್ಕ್ ಮಾಡಿಕೊಂಡು ಡೈರೆಕ್ಟ್ ಮಲಗಿಬಿಡ್ಬೋದು. ಯಾಕಂದರೆ ಎಲ್ಲರೂ ಮಲಗೋದು ರಾತ್ರಿ 12:30 ಅಂತೂ ಮೊಬೈಲ್ ನೋಡಿ ಮಾಡಿರ್ತಾರೆ. ಹಾಗಂತ ನನಗೆ ಅದು ಫೇವ್ರೆಟ್ ಶಿಫ್ಟೇ ಆಗಿಬಿಟ್ಟಿದೆ. ಈಗ ನೆಕ್ಸ್ಟು ನಿಮಗೆ ಹೇಳಬೇಕಂದ್ರೆ ಎಜುಕೇಷನ್ ಬಗ್ಗೆ ಹೇಳ್ತೀನಿ. ನಾನೀಗ ಏನು ಹೇಳ್ತಾ ಇದ್ದೀನೋ ಈ ಜಾಬ್ ಬಂದು ಓನ್ಲಿ ಫ್ರೆಷರ್ಸ್ ಮಾತ್ರ ಅಪ್ಲೈ ಮಾಡಿ. ಮೊದಲು ತೊಗೊತಿದ್ರು 22, 23 ಪಾಸ್ಡ್ ಔಟೆಲ್ಲ, ಈಗ ತೊಗೋತಾ ಇಲ್ಲ. ಯಾಕಂದರೆ ಅಷ್ಟು ಜನ ಪಾಸ್ ಔಟಾಗಿ ಒಂದೊಂದು ಇಯರಲ್ಲಿ ಹೊರಗೆ ಬಿದ್ದಾಗ ಅವ್ರಿಗೆ ತೊಗೊಳ್ಳಿಕ್ಕೆ ಅಷ್ಟು ಜನ ಇದ್ದಾರೆ. ಅದಕ್ಕೆ ಹಳೆ ಪಾಸ್ ಔಟ್ ಆದವ್ರನ್ನ ತೊಗೊಳ್ಳೋದಿಲ್ಲ. ಜಸ್ಟ್ 2024-25 ಪಾಸ್ ಔಟ್ ಆಗಿರುವಂತಹ ಫ್ರೆಷರ್ಸು ಮತ್ತು ನಾರ್ಮಲ್ ಡಿಗ್ರಿ ಬೇಕು. ನಿಮ್ಮದು ಡಿಪ್ಲೊಮಾ ತೊಗೊಳ್ಳಲ್ಲ, ಇಂಜಿನಿಯರಿಂಗ್ ಡಿಗ್ರಿ ಆದವ್ರನ್ನ ತೊಗೊಳ್ಳಲ್ಲ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಆದವ್ರನ್ನ ತೊಗೊಳ್ಳಲ್ಲ. ನಾರ್ಮಲಾಗಿ BSc, BBA, ಆಮೇಲೆ BA, BCom ಆ ಥರ ಎಲ್ಲ ಫಸ್ಟ್ ಡಿಗ್ರಿ ಏನಿದೆ ಸಿಂಗಲ್ ಡಿಗ್ರಿ, ಆ ಡಿಗ್ರಿ ಆದವ್ರನ್ನ ಫ್ರೆಷರ್ಸ್ನ 2024 ಆ್ಯಂಡ್ 25 ಪಾಸ್ಡ್ ಔಟ್ ಆದವ್ರನ್ನ ಮಾತ್ರ ಹೈಯರ್ ಮಾಡ್ತಾರೆ. ಆಮೇಲೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಸ್ಯಾಲ್ರಿ. ರೋಲ್ ಬಂದುಬಿಟ್ಟು ಎಲ್ಲರಿಗೂ ಎಕ್ಸಿಕ್ಯೂಟಿವ್, ಅಸೋಸಿಯೇಟ್ ಆ ಥರನೇ ಇರುತ್ತೆ. ನೀವು ಈ ಕಂಪ್ನಿ ಅಲ್ಲ, ಯಾವ ಕಂಪ್ನಿಗೆ ಫ್ರೆಷರ್ಸ್ ಆಗಿ ಹೋದರೆ ಎಲ್ಲರಿಗೂ ಕೊಡೋದು ಅದೇ ಲೆವೆಲ್ಲೇ, ಆದರೆ ಹೆಸರು ಮಾತ್ರ ಪ್ರೊಸೆಸ್ ಕನ್ಸಲ್ಟೆಂಟ್ ಅಂತಿದ್ರೆ ಇನ್ನೊಬ್ಬರು ಅಸೋಸಿಯೇಟ್ ಅಂತ ಇರ್ತಾರೆ. ಆ ಥರ ಹೆಸರು ಮಾತ್ರ ಚೇಂಜ್ ಇರ್ತದೆ, ಎಲ್ಲ ಒಂದೇ. ಆಮೇಲೆ ಸ್ಯಾಲ್ರಿ ಬಂದು 2.5 LPA ಫ್ರೆಷರ್ಸ್ಗೆ, ನಾನ್ ವಾಯ್ಸ್ಗಾದರೆ, ವಾಯ್ಸ್ಗಾದರೆ ಹತ್ತತ್ರ 3 LPAವರೆಗೆ ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಕಂಪ್ನಿ ಕಡೆಯಿಂದ ನಿಮಗೆ ಸಿಗೋದಂದರೆ ನೈಟ್ ಶಿಫ್ಟ್ ಅಲವೆನ್ಸ್ ಮತ್ತು ಕ್ಯಾಬ್ ಫೆಸಿಲಿಟಿ. ಐ ಥಿಂಕ್ ನಾನು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಅಂತ. ಯಾರೆಲ್ಲ ಈ ವಿಡಿಯೋನ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್, ನಿಮಗೆ ಈ ಜಾಬ್ ಬೇಕು, ಇಂಟ್ರೆಸ್ಟ್ ಇದೆ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ, ಹೋಗಿ ಡೈರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಫಾಲೋ ಮಾಡದೆ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡಲ್ಲ ನೋಡಿ, ಜೋಕ್ ಮಾಡಿದೆ, ಹಾಗೇನಿಲ್ಲ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು, ನನಗಷ್ಟು ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಡೈರೆಕ್ಟ್ ಬಂದು ಮೆಸೇಜ್ ಹಾಕಿ, ಸೆಜಿಲಿಟಿ ಪ್ಲಸ್ ಯೂಟ್ಯೂಬ್ ಅಂತ ಮೆಸೇಜ್ ಹಾಕಿ, ನಾನು ಫರ್ದರ್ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ ನೋಡಿಕೊಂಡೆ ಇಲ್ಲಿ
ಈ ವಿಡಿಯೋ ನೋಡ್ತೀರಾ, ಇನ್ಸ್ಟಾಗ್ರಾಮಿಂದ ಬಂದು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ನಿಜವಾಗ್ಲೂ ಈ ಜಾಬ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಹಾಕಿ, ಅದೇ ಡೈರೆಕ್ಟ್ ಮೆಸೇಜ್ ಹಾಕಿ. ಕಮೆಂಟ್ ಹಾಕಿದ್ರೆ ನಾನು ನೋಡಲ್ಲ, ಡೈರೆಕ್ಟ್ ಮೆಸೇಜ್ ಹಾಕಿ ಇಂಟ್ರೆಸ್ಟೆಡ್ ಅಂತ ಹೇಳಿ. ನಾನು ಫರ್ದರ್ ಇನ್ಫಾರ್ಮೇಷನನ್ನು ನಿಮಗೆ ಅಲ್ಲೇ ಕೊಡ್ತೀನಿ. ಲೊಕೇಶನ್ ಆಗಿರ್ಬೋದು, ಇನ್ನು ಮಿಕ್ಕಿದ ರೆಫರೆನ್ಸ್ ಐ ಡಿ ಆಗಿರ್ಬೋದು, ನಾನು ಅಲ್ಲಿ ಕೊಡ್ತೀನಿ ನಿಮಗೆ. ಹೇಳಿದಂಗೆ ನಾನು ರೆಫರೆನ್ಸ್ ಐ ಡಿನ ಕೊಡ್ತೀನಿ. ನಾನು ಅನ್ಕೋತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಹೆಲ್ಪ್ ಆಗಿದೆ ಅಂತ. ನೀವು ಒಂದು ವೇಳೆ ಜಾಬ್ ಮಾಡ್ತಾ ಇದ್ದರೆ, ಯಾರಾದರೂ ನಿಮ್ಮ ಫ್ರೆಂಡ್ಸು ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೆ ಕಳಿಸ್ಬಿಡಿ. ಯಾಕಂದರೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಇನ್ಯಾರಿಗಾದರೂ ಅದು ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.